ಹಾಯ್ ವೆಲ್ಕಮ್ ಟು ಸುಚಿ ವರ್ಲ್ಡ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳು ಮತ್ತು ಅದರ ಅರ್ಥಗಳನ್ನ ನೋಡೋಣ. ಮೊದಲನೆಯ ಗಾದೆ, ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಇದರ ಅರ್ಥವನ್ನ ನೋಡೋಣ ಬನ್ನಿ. ದುಡಿಯದೆ ಬದುಕುವವನಿಗೆ ಎಷ್ಟೇ ಸಂಪತ್ತು ಇದ್ದರೂ ಅದು ಸಾಕಾಗುವುದಿಲ್ಲ. ಎರಡನೆಯ ಗಾದೆ ನೋಡೋಣ ಬನ್ನಿ. ಕೈ ಕೆಸರಾದರೆ ಬಾಯಿ ಮೊಸರು. ಇದರ ಅರ್ಥವನ್ನ ನೋಡೋಣ ಬನ್ನಿ. ಶ್ರಮಪಟ್ಟು ದುಡಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಮತ್ತು ಸುಖವನ್ನು ಪಡೆಯಲು ಸಾಧ್ಯ. ದುಡಿಮೆಯೇ ಗೌರವ, ನೆಮ್ಮದಿ ಹಾಗೂ ಸಿಹಿ ಫಲದ ನಿಜವಾದ ಮಾರ್ಗ. ಮೂರನೆಯ ಗಾದೆ, ದುಡಿಮೆಯೇ ದುಡ್ಡಿನ ತಾಯಿ. ಇದರ ಅರ್ಥವನ್ನ ನೋಡೋಣ ಬನ್ನಿ. ಪ್ರಾಮಾಣಿಕವಾಗಿ ದುಡಿದರೆ ಮಾತ್ರ ಸಂಪತ್ತು ಮತ್ತು ಯಶಸ್ಸನ್ನು ಗಳಿಸಲು ಸಾಧ್ಯ. ನಾಲ್ಕನೆಯ ಗಾದೆ, ಮಾಡಿದ್ದುಣ್ಣೋ ಮಹಾರಾಯ. ಇದರ ಅರ್ಥವನ್ನ ನೋಡೋಣ ಬನ್ನಿ. ನಾವು ಮಾಡಿದ ಕೆಲಸದ ಫಲವನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲ ಹಾಗೂ ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟ ಫಲ ಸಿಗುತ್ತದೆ. ಐದನೆಯ ಗಾದೆ, ತಾಳಿದವನು ಬಾಳಿಯಾನು. ಇದರ ಅರ್ಥವನ್ನ ನೋಡೋಣ ಬನ್ನಿ. ತಾಳ್ಮೆ, ಸಹನೆ ಮತ್ತು ಸಮಾಧಾನದಿಂದ ಕಷ್ಟಗಳನ್ನು ಎದುರಿಸುವವನು ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿಯನ್ನು ಕಾಣುತ್ತಾನೆ. ಆರನೆಯ ಗಾದೆ, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ. ಇದರ ಅರ್ಥವನ್ನು ನೋಡೋಣ ಬನ್ನಿ. ಕೋಪದಲ್ಲಿ ಮಾಡಿದ ತಪ್ಪನ್ನು ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅದನ್ನು ಸಂಪೂರ್ಣವಾಗಿ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕೋಪವನ್ನು ನಿಯಂತ್ರಿಸಿ ಯೋಚಿಸಿ ನಡೆದುಕೊಳ್ಳಬೇಕು. ಏಳನೆಯ ಗಾದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದರ ಅರ್ಥವನ್ನ ನೋಡೋಣ ಬನ್ನಿ. ತನ್ನ ಆದಾಯ, ಸಾಮರ್ಥ್ಯ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಖರ್ಚು ಮಾಡಿ ಬದುಕಬೇಕು. ಮಿತಿಮೀರಿದ ಆಸೆ ಮತ್ತು ವೆಚ್ಚವು ಕಷ್ಟಕ್ಕೆ ಕಾರಣವಾಗುತ್ತದೆ. ಎಂಟನೆಯ ಗಾದೆ, ಅತಿ ಆಸೆ ಗತಿಗೇಡು. ಇದರ ಅರ್ಥವನ್ನ ನೋಡೋಣ ಬನ್ನಿ. ಅತಿಯಾದ ಆಸೆ ಮನುಷ್ಯನನ್ನು ತಪ್ಪು ದಾರಿಗೆ ಕೊಂಡೊಯ್ದು ಕೊನೆಯಲ್ಲಿ ನಷ್ಟ ಮತ್ತು ದುಃಖಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಮಿತವಾದ ಆಸೆಯೇ ಒಳಿತು. ಬನ್ನಿ ಇವಾಗ ಒಂಬತ್ತನೆಯ ಗಾದೆಯನ್ನು ನೋಡೋಣ. ಹಂಗಿನ ಅರಮನೆಗಿಂತ ಗುಡಿಸಲೇ ಲೇಸು. ಇದರ ಅರ್ಥವನ್ನ ನೋಡೋಣ ಬನ್ನಿ. ಬೇರೆಯವರ ಮುಂದೆ ಕೈಚಾಚಿ ಅವಮಾನ ಮತ್ತು ಪರಾಧೀನತೆಯ ಜೀವನ ನಡೆಸುತ್ತಾ ಅರಮನೆಯಂತಹ ಐಷಾರಾಮಿ ಮನೆಯಲ್ಲಿ ಬದುಕುವುದಕ್ಕಿಂತ ಸ್ವಾಭಿಮಾನದಿಂದ ಸ್ವಂತ ಶ್ರಮದ ದುಡಿಮೆಯಿಂದ ಸಣ್ಣ ಗುಡಿಸಲಲ್ಲಿ ಬದುಕುವುದೇ ಶ್ರೇಷ್ಠ. ಬನ್ನಿ ಇವಾಗ 10ನೆಯ ಗಾದೆಯನ್ನು ನೋಡೋಣ. ರಾಗಿ ಕಲ್ಲು ತಿರುಗುವಾಗ ರಾಜ್ಯವೆಲ್ಲ ನೆಂಟರು. ಇದರ ಅರ್ಥವನ್ನ ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ದಾಗ, ಅಧಿಕಾರ ಅಥವಾ ಯಶಸ್ಸು ಹೊಂದಿದ್ದಾಗ ಅವನೊಂದಿಗೆ ಸಂಬಂಧ ಬೆಳೆಸಲು ಅನೇಕ ಜನರು ಮುಂದೆ ಬರುತ್ತಾರೆ. ಆದರೆ ಕಷ್ಟದ ಸಮಯದಲ್ಲಿ ಅವರಲ್ಲಿ ಹೆಚ್ಚಿನ ಜನರು ದೂರವಾಗುತ್ತಾರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿಯೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ನನ್ನ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಎಲ್ಲ ವಿಡಿಯೋಗಳನ್ನು ನೋಡುವ ಮೂಲಕ ನನಗೆ ಸಪೋರ್ಟ್ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.